ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆಯಲ್ಲಿ ಗೆಲ್ಲೋದ್ಯಾರು? ನಿಮ್ಮ ನೆಚ್ಚಿನ ಅಶ್ವವೇಗ ಸುದ್ದಿ ವಾಹಿನಿ ನಡೆಸಿರುವ ಎಕ್ಸಿಟ್ ಪೋಲ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಾಳೆ ಗೊತ್ತಾಗೋ ಫಲಿತಾಂಶವನ್ನ ಇವತ್ತೇ ನಿಮಗೆ ತೋರಿಸ್ತೀವಿ ನೋಡಿ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯ ಪ್ರತಿ ಬೂತ್ ಮಾಹಿತಿಯ ಲೆಕ್ಕ. ವೋಟ್ ಹಾಕಿ ಬಂದ ಮತದಾರರು ಕೊಟ್ಟಿದ್ದ ಸುಳಿವಲ್ಲೇ ತೆಗೆದಿರುವಂತಹ ಲೆಕ್ಕ ಇದು. ಮೃತರ ಕುಟುಂಬದ ಸದಸ್ಯರೇ ಸ್ಪರ್ಧಿಸಿದ್ರೆ ಜಯ ಪಕ್ಕಾನ? ರೂಲಿಂಗ್ ಪಾರ್ಟಿ ಹವಾ ಮತ್ತು ಅನುಕಂಪವೇ ಆಸರಿಯಾಗಿ ಕೈ ಗೆಲ್ಲೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದು ನಿಮ್ಮ ಅಶ್ವವೇಗ ಸುದ್ದಿವಾಹಿನಿ ನಡೆಸಿರುವಂತಹ ಭವಿಷ್ಯ. ಎಕ್ಸಿಟ್ ಪೋಲ್ನಲ್ಲಿ ಬಂದಿರುವಂತಹ ಭವಿಷ್ಯ. ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಗೆಲ್ತಾ ಇರುವುದ್ಯಾರು? ಅಶ್ವವೇಗ ಸುದ್ದಿವಾಹಿನಿ ನಡೆಸಿರುವಂತಹ ಎಕ್ಸಿಟ್ ಪೋಲ್ನ ಎಕ್ಸ್ಕ್ಲೂಸಿವ್ ಮಾಹಿತಿ. ನಾಳೆ ಗೊತ್ತಾಗೋ ಫಲಿತಾಂಶವನ್ನ ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೇವೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯ ಪ್ರತಿ ಬೂತ್ನ ಮಾಹಿತಿ ಲೆಕ್ಕ. ವೋಟ್ ಹಾಕಿ ಬಂದ ಮತದಾರರು ಕೊಟ್ಟಿರುವಂತಹ ಸುಳಿವಿನಲ್ಲೇ ತೆಗೆದಂತಹ ಲೆಕ್ಕ ಇದು. ಒಂದು ವೇಳೆ ಮೃತರ ಕುಟುಂಬದ ಸದಸ್ಯರೇ ಸ್ಪರ್ಧಿಸಿದ್ರೆ ಜಯ ಪಕ್ಕ ಅಂತ ಮತ್ತೆ ಸಾಬೀತಾಗ್ತಾ ಇದೆ. ರೂಲಿಂಗ್ ಪಾರ್ಟಿ ಹವಾ ಮತ್ತು ಅನುಕಂಪವೇ ಆಸರಿಯಾಗಿ ಕಾಂಗ್ರೆಸ್ ಗೆಲ್ಲೋದು ಫಿಕ್ಸ್. ಇದು ನಿಮ್ಮ ಅಶ್ವವೇಗ ಸುದ್ದಿವಾಹಿನಿ ನಡೆಸಿರುವ ಎಕ್ಸಿಟ್ ಪೋಲ್ನ ಭವಿಷ್ಯ. ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಗೆಲ್ತಾ ಇರುವುದು ಯಾರು? ನಿಮ್ಮ ನೆಚ್ಚಿನ ಅಶ್ವವೇಗ ಸುದ್ದಿವಾಹಿನಿ ನಡೆಸಿರುವ ಎಕ್ಸಿಟ್ ಪೋಲ್ನ ಎಕ್ಸ್ಕ್ಲೂಸಿವ್ ಇದು. ವೋಟ್ ಹಾಕಿ ಬಂದ ಮತದಾರರು ಕೊಟ್ಟಿದ್ದ ಸುಳಿವಲ್ಲೇ ಈ ಒಂದು ಲೆಕ್ಕ ತೆಗೆದಿರುವಂತದ್ದು. ಮೃತರ ಕುಟುಂಬದ ಸದಸ್ಯರು ಸ್ಪರ್ಧೆ ಮಾಡಿದ್ರೆ ಜಯ ಅನ್ನೋದು ಫಿಕ್ಸ್ ಆಗಿರುವಂತದ್ದು. ರೂಲಿಂಗ್ ಪಾರ್ಟಿ ಹವಾ ಮತ್ತು ಅನುಕಂಪವೇ ಆಸರಿಯಾಗಿ ಈಗ ಕಾಂಗ್ರೆಸ್ ಗೆಲ್ಲೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದು ನಿಮ್ಮ ಅಶ್ವವೇಗ ಸುದ್ದಿವಾಹಿನಿ ನಡೆಸಿರುವಂತಹ ಎಕ್ಸಿಟ್ ಪೋಲ್ನ ಭವಿಷ್ಯ. ಇನ್ನು ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿತ್ತು. ದಾವಣಗೆರೆ ಹಾಗೆ ಬಾಗಲಕೋಟೆ. ಈ 2 ಉಪಚುನಾವಣೆಯಲ್ಲಿ ಈ 2 ಜಿಲ್ಲೆಯಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಲಿದ್ದಾರೆ ಈ ಬಗ್ಗೆ ನಿಮ್ಮ ನೆಚ್ಚಿನ ಅಶ್ವವೇಗ ಸುದ್ದಿವಾಹಿನಿ ನಡೆಸಿರುವಂತಹ ಎಕ್ಸಿಟ್ ಪೋಲ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಾಳೆ ಗೊತ್ತಾಗೋ ಫಲಿತಾಂಶವನ್ನ ಇವತ್ತೇ ನಿಮಗೆ ತೋರಿಸ್ತಾ ಇದ್ದೀವಿ. ಅಂತೂ ಇಂತೂ ಕೂದಲೆಳೆ ಅಂತರದಲ್ಲಿ ದಾವಣಗೆರೆಯಲ್ಲಿ ಮತ್ತೆ ಕಾಂಗ್ರೆಸ್ ಬರಲಿದೆ. ಅಶ್ವವೇಗ ಎಕ್ಸಿಟ್ ಪೋಲ್ ಹಾಗೂ ಮತದಾರರ ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಇದು. ಚೊಚ್ಚಲ ಸ್ಪರ್ಧೆಯಾದ್ರೂ ಕೂಡ ಶ್ರೀನಿವಾಸ್ ದಾಸ್ಕರಿಯಪ್ಪಗೆ ವಿರೋಚಿತ ಸೋಲು ಸಾಧ್ಯತೆ. ಎಲೆಕ್ಷನ್ ಉದ್ದಕ್ಕೂ ಕೈ ಕಚ್ಚಾಟ ಇದ್ರೂ ಸಮರ್ಥ ಗೆಲುವಿಗೆ ಅಡ್ಡಿ ಆತಂಕ ಇಲ್ಲ. ಶಾಮನೂರು ವಂಶದ ಹವಾ, ಅನುಕಂಪ, ಅಧಿಕಾರದ ಅಬ್ಬರ, ಜಾತಿ ಬಲವೇ ಸಾಥ್ ನೀಡ್ತಾ ಇದೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ ಚಾನೆಲ್ ನಡೆಸಿದ ಎಕ್ಸಿಟ್ ಪೋಲ್ನಲ್ಲಿ ಕಂಡಂತಹ ಸತ್ಯ. ಜಾತಿ ಬಲದಿಂದ ಜಾದು ಮಾಡಿ ದಾವಣಗೆರೆ ದಕ್ಷಿಣ ವಶ ಮಾಡಿಕೊಳ್ತಾ ಇರುವಂತಹ ಹಸ್ತ. 30,000ಕ್ಕೂ ಹೆಚ್ಚು ಅಂತರದಲ್ಲಿ ಗೆದ್ದಂತಹ ತಾತ ಅದೇ ಕ್ಷೇತ್ರದಲ್ಲಿ ಮೊಮ್ಮಗ ಈಗ ಗೆಲುವನ್ನ ಸಾಧಿಸ್ತಾ ಇದ್ದಾರೆ. ಆದ್ರೆ ಕಡಿಮೆ ಲೀಡ್ನಲ್ಲಿ ಅಂತ ಹೇಳಲಾಗ್ತಾ ಇದೆ. ಮುಸ್ಲಿಮ್ಸ್ ಮತ ಛಿದ್ರವಾದ್ರೂ ಕೂಡ ದಾವಣಗೆರೆ ದಣಿಯ ಕುಡಿ ಕೈ ಹಿಡಿದಿದ್ದಾರೆ ಲಿಂಗಾಯತರು. ಅಂತರ ಕಮ್ಮಿಯಾದ್ರೂ ದಾವಣಗೆರೆ ಎಕ್ಸಿಟ್ ಪೋಲ್ ಪ್ರಕಾರ ಕಾಂಗ್ರೆಸ್ ಗೆಲುವು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆಯಲ್ಲಿ ಜೈ ಹೋ ಸಮರ್ಥ್ ಎಂದಿದ್ದಾರೆ ಮತದಾರರು. ಅಂತೂ ಇಂತೂ ಕೂದಲೆಳೆ ಅಂತರದಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಮತ್ತೆ ಕಾಂಗ್ರೆಸ್ ಬರ್ತಾ ಇದೆ. ಅಶ್ವವೇಗ ಎಕ್ಸಿಟ್ ಪೋಲ್ ಮತ್ತು ಮತದಾರರ ಮೂಲಗಳಿಂದ ಪಕ್ಕಾ ರಿಸಲ್ಟ್ ಇದು. ಚೊಚ್ಚಲ ಸ್ಪರ್ಧೆಯಾದ್ರೂ ಕೂಡ ಶ್ರೀನಿವಾಸ್ ದಾಸ್ಕರಿಯಪ್ಪಗೆ ವಿರೋಚಿತ ಸೋಲು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎಲೆಕ್ಷನ್ ಉದ್ದಕ್ಕೂ ಕೈ ಕಚ್ಚಾಟ ಇದ್ರೂ ಕೂಡ ಸಮರ್ಥ ಗೆಲುವಿಗೆ ಅಡ್ಡಿ ಆತಂಕ ಇಲ್ಲ. ಶಾಮನೂರು ವಂಶದ ಹವಾ ಹಾಗೆ ಅನುಕಂಪ, ಅಧಿಕಾರದ ಅಬ್ಬರ, ಜಾತಿ ಬಲವೇ ಈಗ ಸಾಥ್ ನೀಡಿರುವಂಥದ್ದು ಅನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಜೊತೆಗೆ ದಶಕಗಳ ಇತಿಹಾಸ ಇರುವಂತಹ ವಂಶಕ್ಕೆ ಬಿಗ್ ಫೈಟ್ ಅನ್ನ ಕೊಟ್ಟಿರುವುದು ಬಿಜೆಪಿಯ ಸಾಮಾನ್ಯ ಸ್ಪರ್ಧಿ ಅಭ್ಯರ್ಥಿಯಾಗಿರುವಂತಹ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು. ಕೆಲವು ಸಾವಿರ ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಗೆಲ್ಲುವ ಸಾಧ್ಯತೆ ಇದೆ. ಆರಂಭದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕೆಂಬ ಒತ್ತಾಯ ಕೂಡ ಕೇಳಿ ಬಂದಿತ್ತು. ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದಕ್ಕೆ ಅಲ್ಪಸಂಖ್ಯಾತರ ಅಸಮಾಧಾನ ಕೂಡ ಜೋರಾಗಿ ಕೇಳಿ ಬಂದಿತ್ತು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ ಅನ್ನುವ
ಕೂಗುಗಳು ಜೋರಾಗಿದ್ವು. ಪಕ್ಷೇತರರಾಗಿ 12 ಮುಸ್ಲಿಮರು ಸ್ಪರ್ಧೆಯನ್ನ ಮಾಡಿದ್ರು. ಇದರಿಂದಾಗಿ ಮುಸ್ಲಿಮರ ಮತಗಳು ಕೂಡ ವಿಭಜನೆಯಾಗಿರಬಹುದು ಅನ್ನುವಂತಹ ಆತಂಕ ಇದೆ. ಮುಸ್ಲಿಮರು ಸುಮಾರು 25,000ದಿಂದ 20,000 ಮತಗಳು ಕೈ ತಪ್ಪಿರುವ ಸಾಧ್ಯತೆ ಇದೆ. ಆದ್ರೆ ಲಿಂಗಾಯತ ಮತಗಳು ಸಾಲಿಡ್ ಆಗಿ ಸಮರ್ಥವರ ಪಾಲಾಗಿರುವಂಥದ್ದು. ಒಂದು ವೇಳೆ ಅಲ್ಪಸಂಖ್ಯಾತರ ಮತಗಳು ಕೈ ಕೊಟ್ಟಿದ್ರು ಕೂಡ ಇತ್ತ ಲಿಂಗಾಯತ ಮತಗಳು ಅವರ ಕೈ ಹಿಡಿದಿರುವಂಥದ್ದು. ಹೀಗಾಗಿ ಸಮರ್ಥವರು ಕಡಿಮೆ ಅಂತರದಲ್ಲಿ ಗೆಲುವನ್ನ ಸಾಧಿಸುವುದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಶಾಮನೂರು ಕುಟುಂಬದ ಪ್ರಭಾವ ಹೆಚ್ಚಾಗಿರುವಂಥದ್ದು.